ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ಅತ್ಯಂತ ಆದರಣೀಯರಾದ ನನ್ನೆಲ್ಲ ಹಿರಿಯರೇ ಮತ್ತು ಪ್ರೀತಿ ಪಾತ್ರರಾದ ಕಿರಿಯರೇ, ನಾವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ 28ನೇ ಸರಣಿಯಲ್ಲಿದ್ದೇವೆ. ಕಳೆದ 27ನೇ ಸರಣಿಯಲ್ಲಿ ನಾವು ಕೆಲವಾರು ವಿಷಯಗಳನ್ನು ಕಂಡುಕೊಂಡಿದ್ದೇವೆ. ಅದರಲ್ಲಿ ಒಂದು ಆಯತ್ ಬಿರ್ ಎಂದು ಕರೆಯಲ್ಪಡುವಂತಹ ಪವಿತ್ರ ಕುರ್ಆನಿನ 2ನೇ ಅಧ್ಯಾಯದ 177ನೇ ಸೂಕ್ತದ ವಿವರಣೆಯನ್ನು ಕೇಳಿದ್ದೇವೆ. ಅದರಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಧರ್ಮ ಅಥವಾ ಒಳಿತು ಎಂದರೆ ಕೇವಲ ಮುಖವನ್ನು ಒಂದು ನಿರ್ದಿಷ್ಟ ದಿಕ್ಕಿನೆಡೆಗೆ ತಿರುಗಿಸಿ ಪ್ರಾರ್ಥನೆ ಮಾಡುವುದು ಮಾತ್ರ ಅಲ್ಲ, ಬದಲಾಗಿ ಸರಿಯಾದ ವಿಶ್ವಾಸವನ್ನು ಹೊಂದಿರುವುದು ಮತ್ತು ಆ ವಿಶ್ವಾಸದ ಆಧಾರದಲ್ಲಿ ಮಾನವರ ಸಮಸ್ಯೆಗಳೊಂದಿಗೆ ಸ್ಪಂದಿಸುವುದು. ಆದ್ದರಿಂದ ದೇವನ ಹಕ್ಕುಗಳು ಮತ್ತು ಮಾನವರ ಹಕ್ಕುಗಳನ್ನು ಕೊಡುತ್ತಾ ಅದನ್ನು ಪಾಲಿಸುತ್ತಾ ಬದುಕುವುದು, ಇದು ಧರ್ಮದ ವಿಶಾಲವಾದ ಕಲ್ಪನೆ ಎಂಬಂತಹ ವಿವರಣೆಯನ್ನು ನಾವು ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ಥಾಪಿಸಿದಂತಹ ಮೊದಲ ವಿದ್ಯಾಲಯವಾಗಿರುವಂತಹ ಅಸ್ಸುಫಾದ ಬಗ್ಗೆಯೂ ಕೂಡ ನಾವು ಕೇಳಿದ್ದೇವೆ. ಅಸ್ಸುಫಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಟ್ಟಿದಂತಹ ಮದೀನಾದ ಮೊದಲ ಮಸೀದಿ ಮಸ್ಜಿದುನ್ ನಬವಿಯ ಭಾಗವಾಗಿತ್ತು. ಅದು ಛಾವಣಿ ಇರುವಂತಹ ಮತ್ತು ಚಾವಡಿ ಇರುವಂತಹ ಒಂದು ಪ್ರದೇಶವಾಗಿತ್ತು. ಅದಲ್ಲದೆ ಆ ಪ್ರದೇಶವನ್ನು ಯಾವ ರೀತಿ ಮಾನವ ಸಂಪನ್ಮೂಲವನ್ನು ಬೆಳೆಸಲು ಉಪಯೋಗಿಸಲಾಯಿತು ಎಂಬುದರ ಬಗ್ಗೆಯೂ ಕೂಡ ನಾವು ಕೇಳಿದ್ದೇವೆ. ಅದರ ಪಾರಂಗತರ ಪೈಕಿ ಒಬ್ಬ ಮಹಾನ್ ಹದೀಸ್ ಪಂಡಿತರಾದಂತಹ ಅಬೂ ಹುರೈರಾ ರದಿಯಲ್ಲಾಹು ತಆಲಾ ಅನ್ಹುರವರ ವ್ಯಕ್ತಿತ್ವದ ಬಗ್ಗೆಯೂ ಕೂಡ ನಾವು ಕಳೆದ ಸಂಚಿಕೆಯಲ್ಲಿ ಮಾತನಾಡಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ 2 ವ್ಯಕ್ತಿಗಳ ಬಗ್ಗೆ ಮಾತನಾಡುತ್ತೇವೆ. ಅಸ್ಸುಫಾದಲ್ಲಿ ಪಾರಂಗತರಾದಂತಹ ಇತರ 2 ವ್ಯಕ್ತಿಗಳು. ಅದರಲ್ಲಿ ಒಬ್ಬರು ಅಬ್ದುಲ್ಲಾ ಬಿನ್ ಮಸ್ಊದ್ ರದಿಯಲ್ಲಾಹು ತಆಲಾ ಅನ್ಹು. ಅಬ್ದುಲ್ಲಾ ಬಿನ್ ಮಸ್ಊದ್ ಎಂಬುವರು ಒಬ್ಬ ಸಾಮಾನ್ಯ ಕುರಿಗಾಹಿಯಾಗಿದ್ದರು ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿತ್ವ ಹೊಂದಿದಂತಹ ವ್ಯಕ್ತಿಯಾಗಿದ್ದರು ಮತ್ತು ಆಕರ್ಷಣೀಯ ದೈಹಿಕ ವ್ಯಕ್ತಿತ್ವ ಅವರದಾಗಿರಲಿಲ್ಲ. ಕುಳ್ಳಗಿನ ವ್ಯಕ್ತಿ ಮತ್ತು ಯಾವುದೇ ರೀತಿಯ ದೈಹಿಕ ಸೌಂದರ್ಯದಲ್ಲಿ ಎತ್ತಿಕಟ್ಟಿದವರು ಎಂದು ಹೇಳಲು ಸಾಧ್ಯ ಇಲ್ಲದಂತಹ ಒಬ್ಬ ವ್ಯಕ್ತಿಯಾಗಿದ್ದರು. ಆದರೆ ಅಂತಹ ವ್ಯಕ್ತಿಯ ಒಂದು ಜೀವನ ಅವರು ಅಸ್ಸುಫಾದ ವಿದ್ಯಾರ್ಥಿಯಾಗಿ ಸೇರಿದ ನಂತರ ಬದಲಾಯಿತು. ಅವರು ಹೇಗೆ ಇಸ್ಲಾಮಿನ ವರ್ತುಲಕ್ಕೆ ಬಂದರು ಎಂದರೆ, ಅವರೊಬ್ಬ ಕುರಿಗಾಹಿಯಾಗಿದ್ದರು ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅಬೂಬಕರ್ ಸಿದ್ದಿಕ್ ಅವರು ಒಮ್ಮೆ ಅವರನ್ನು ಭೇಟಿಯಾದರು. ಮಕ್ಕಾದಲ್ಲಿ ಕೆಲವು ಕುರಿಗಾಹಿಗಳು ಹಾಲನ್ನು ಮಾರ್ತಾ ಇದ್ದರು. ಆದ್ದರಿಂದ ಇವರು ಕೂಡ ಅಬ್ದುಲ್ಲಾ ಬಿನ್ ಮಸ್ಊದ್ ರದಿಯಲ್ಲಾಹು ತಆಲಾ ಅನ್ಹು ಅವರೊಡನೆ ನೀವು ಹಾಲು ಮಾರುತ್ತೀರಾ ಎಂದು ಕೇಳಿದರು. ಆಗ ಅವರು ಹೇಳಿದರು, ನಾನು ಕುರಿಯನ್ನು ಮೇಯಿಸುವನೇ ಹೊರತು ಕುರಿಯ ಯಜಮಾನನಲ್ಲ, ಆದ್ದರಿಂದ ಹಾಲು ಮಾರಲು ನನಗೆ ಸಾಧ್ಯ ಇಲ್ಲ ಎಂದು ಅವರು ಹೇಳಿದರು. ಅವರ ಪ್ರಾಮಾಣಿಕತೆಗೆ ಬಹಳ ಪ್ರಭಾವಿತರಾದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಇಸ್ಲಾಮಿನ ಪರಿಚಯ ಮಾಡಿದರು ಮತ್ತು ಆ ಮೂಲಕ ಅವರು ಇಸ್ಲಾಮಿನ ವರ್ತುಳದೊಳಕ್ಕೆ ಬಂದರು. ಮತ್ತು ಇಸ್ಲಾಮಿನ ವರ್ತುಳದೊಳಕ್ಕೆ ಬಂದ ನಂತರ ಅವರು ಸುಫಾದ ವಿದ್ಯಾರ್ಥಿಯಾಗಿ ಸೇರಿದರು. ಸುಫಾದಲ್ಲಿ ವಿದ್ಯಾರ್ಥಿಯಾಗಿ ಸೇರಿದರೆ ಅಲ್ಲಿ ವಸತಿಯ ವ್ಯವಸ್ಥೆ, ಊಟದ ವ್ಯವಸ್ಥೆ ಮತ್ತು ಇಡೀ ದಿನ ಕಲಿಕೆಯ ಒಂದು ಅವಕಾಶ ಇದೆಲ್ಲವೂ ಕೂಡ ಇತ್ತು. ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಹಳ ಹತ್ತಿರರಾಗಿದ್ದರು ಮತ್ತು ಅವರ ಸೇವೆ ಮಾಡುತ್ತಿದ್ದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸೇವೆಯಲ್ಲಿಯೇ ತಮ್ಮ ಒಂದು ಹಿತವನ್ನು ಮತ್ತು ತಮ್ಮ ಒಂದು ಸಂತೋಷವನ್ನು ಅವರು ಕಾಣ್ತಾ ಇದ್ದರು. ಅದರ ಜೊತೆಗೆ ಅವರು ಕಲಿಕೆಯಲ್ಲಿ ಬಹಳ ಉತ್ಸುಕರಾಗಿದ್ದರು. ಅಬ್ದುಲ್ಲಾ ಬಿನ್ ಮಸ್ಊದ್ ಅವರು ಬಹಳ ಪ್ರಸಿದ್ಧರಾದಂತಹ ಒಂದು ವಿಷಯ ಅಂತ ಹೇಳಿದರೆ, ಪವಿತ್ರ ಕುರ್ಆನ್ನ ಸುಶ್ರಾವ್ಯವಾದಂತಹ ಒಂದು ಪಠಣ. ಪವಿತ್ರ ಕುರ್ಆನ್ಗೆ ಇರುವಂತಹ ಒಂದು ವಿಶೇಷತೆ ಅಂತ ಹೇಳಿದರೆ, ಅದನ್ನು ಬಹಳ ಸುಶ್ರಾವ್ಯವಾಗಿ ಓದಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದಲೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇದ್ದರು, ಪವಿತ್ರ ಕುರ್ಆನ್ ಅವತೀರ್ಣವಾದಾಗ ಯಾವ ರೀತಿಯಲ್ಲಿ ಅವತೀರ್ಣವಾಯಿತು ಎಂದು ನೋಡಬೇಕಾದರೆ ಅಬ್ದುಲ್ಲಾ ಬಿನ್ ಮಸ್ಊದ್ ರದಿಯಲ್ಲಾಹು ತಆಲಾ ಅನ್ಹುರವರೊಡನೆ ನೀವು ಪವಿತ್ರ ಕುರ್ಆನನ್ನು ಕೇಳಬೇಕು ಎಂದು ಜನರೊಡನೆ ಹೇಳ್ತಾ ಇದ್ದರು. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವತಃ ಅವರಿಂದ ಕುರ್ಆನ್ ಕೇಳಲು ಇಷ್ಟಪಡ್ತಾ ಇದ್ದರು ಮತ್ತು ಅದರಿಂದ ಪ್ರಭಾವಿತರಾಗ್ತಾ ಇದ್ದರು ಕೂಡ. ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಯಾವುದು ಅಂತ ಹೇಳಿದರೆ, ಒಮ್ಮೆ ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಬ್ದುಲ್ಲಾ ಬಿನ್ ಮಸೂದ್ ರದಿಯಲ್ಲಾಹು ತಆಲಾ ಅನ್ಹುರವರೊಡನೆ ಕುರ್ಆನ್ ಓದಲು ಹೇಳಿದರು ಮತ್ತು ಅವರು ಓದುತ್ತಾ ಒಂದು ವಾಕ್ಯಕ್ಕೆ ಬಂದು ತಲುಪಿದರು. ಆ ವಾಕ್ಯ ಯಾವುದು ಅಂತ ಹೇಳಿದರೆ, ಫಕೈಫ
ಇದಾ ಜಿಅನಾ ಮಿನ್ ಕುಲ್ಲಿ ಉಮ್ಮತಿನ್ ಬಿಶಹೀದಿನ್ ವಜಿಅನಾ ಬಿಕ ಅಲಾ ಹೌಲಾಇ ಶಹೀದಾ. ಇದರಲ್ಲಿ ನಿರ್ಣಾಯಕ ದಿನದ ಒಂದು ಚಿತ್ರಣವನ್ನು ವಿವರಿಸಲಾಗಿದೆ. ಅದರಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಓ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇ, ನಿರ್ಣಾಯಕ ದಿನದಂದು ಪ್ರತಿಯೊಂದು ಸಮುದಾಯದಿಂದ ಸಾಕ್ಷಿಯನ್ನು ಕರೆತರಲಾಗುವುದು ಮತ್ತು ನಿಮ್ಮನ್ನು ಆ ಸಾಕ್ಷಿಗಳ ಮುಂದೆ ನಿಲ್ಲಿಸಲಾಗುವುದು ಮತ್ತು ನೀವು ತಲುಪಿಸಿದ್ದೀರೋ ಇಲ್ಲವೋ ಎಂದು ಕೇಳಲಾಗುವುದು. ಸಂದೇಶವನ್ನು ತಲುಪಿಸಿದ್ದೀರೋ ಇಲ್ಲವೋ. ಇದನ್ನು ಕೇಳಿದಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜವಾಬ್ದಾರಿಕೆಯ ಪ್ರಜ್ಞೆಯಿಂದ ಕಂಪಿಸಿದರು ಮತ್ತು ಅಬ್ದುಲ್ಲಾ ಬಿನ್ ಮಸೂದ್ ರದಿಯಲ್ಲಾಹು ತಆಲಾ ಅನ್ಹುರವರಿಗೆ ಸನ್ನೆ ಮಾಡಿದರು ನಿಲ್ಲಿಸಿ. ಮತ್ತು ಅವರು ಅವರ ಎರಡೂ ಕಣ್ಣುಗಳಿಂದ ಅಶ್ರುಧಾರೆ ಹರಿಯುತ್ತಿತ್ತು. ಅಷ್ಟರ ಮಟ್ಟಿಗೆ ಅವರು ತಮ್ಮ ಜವಾಬ್ದಾರಿಕೆಯ ಪ್ರಜ್ಞೆಯಿಂದ ಬಹಳ ಪ್ರಭಾವಿತರಾಗಿದ್ದರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಕಾರಣದಿಂದಲೇ ನಿರ್ಣಾಯಕ ದಿನದಂದು ಅವರ ಹೊಣೆಗಾರಿಕೆಯನ್ನು ಅವರು ನಿಭಾಯಿಸಿದ್ದಾರೆ ಎಂದು ಎಲ್ಲ ಪ್ರವಾದಿಗಳನ್ನು ಕೂಡ ಪ್ರಶ್ನಿಸಲಾಗುತ್ತದೆ ಎಂದು ಹೇಳಲಾಗಿದೆ. ಈ ಕಾರಣದಿಂದಲೇ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಕೊನೆಯ ವಿದಾಯ ಭಾಷಣದಲ್ಲಿ, ತಮ್ಮ ಹಜ್ನಲ್ಲಿ ಅವರು ಕೊನೆಯ ವಿದಾಯ ಭಾಷಣ ಮಾಡಿದ್ದರು. ಆ ಭಾಷಣದ ಆರಂಭದಲ್ಲೇ ಅವರು ಇಂತಹ ಒಂದು ಭಾಷಣ ಮಾಡಲಿಕ್ಕೆ ನಾನು ಬದುಕಿರಲಿಕ್ಕಿಲ್ಲ, ಆದ್ದರಿಂದ ಬಹಳ ತನ್ಮಯತೆಯಿಂದ ಕೇಳಿ ಎಂದು ಕೂಡ ಹೇಳಿದ್ದರು. ಹೀಗೆ ಹೇಳಿದಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಇಡೀ ಸಂದೇಶವನ್ನು ತಲುಪಿಸಿದ ನಂತರ ಕೇಳಿದರು ಜನರೊಡನೆ, ಅಲಾ ಹಲ್ ಬಲ್ಲಗ್ತ್, ನಾನು ನಿಮಗೆ ತಲುಪಿಸಿದ್ದೇನೆಯೇ ಈ ಸಂದೇಶವನ್ನು? ಆಗ ಅಲ್ಲಿದ್ದಂತಹ ಹೆಚ್ಚಿನೆಲ್ಲ ಜನರು ಹೇಳಿದರು, ನಶ್ಹದು ಅನ್ನಕ ಖದ್ ಬಲ್ಲಗ್ತ ವ ಅದ್ದೈತ ವ ನಸಹ್ತ. ಓ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇ, ನಾವೆಲ್ಲರೂ ಕೂಡ ನೀವು ಸಂದೇಶವನ್ನು ತಲುಪಿಸಿದ್ದೀರಿ ಮತ್ತು ತಮ್ಮ ಬೋಧನೆಗಳನ್ನು ನಮಗೆ ತಲುಪಿಸಿದ್ದೀರಿ ಎಂದು ಒಕ್ಕರಳಿಂದ ಸಾಕ್ಷ್ಯ ನುಡಿಯುತ್ತೇವೆ ಎಂದು ಹೇಳಿದರು. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ತೋರ್ಬೆರಳನ್ನು ಆಕಾಶದತ್ತ ತೋರಿಸುತ್ತಾ ಹೇಳಿದರು, ಅಲ್ಲಾಹುಮ್ಮ ಅಶ್ಹದ್, ಓ ಅಲ್ಲಾಹನೇ ನೀನು ಸಾಕ್ಷಿ, ನಾನು ಈ ಸಂದೇಶವನ್ನು ತಲುಪಿಸಿದ್ದೇನೆ. ಮತ್ತು ಅನಂತರ ಒಂದು ಮಾತನ್ನು ಅವರು ಹೇಳಿದರು. ಅಲ್ಲಿ ಸುಮಾರು 1,25,000 ಅಥವಾ 1,40,000 ಜನ ಇದ್ದರು. ಅವರೊಡನೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಫಲ್ ಯುಬಲ್ಲಿಗ್ ಅಶಾಹಿದ್ ಅಲ್ ಗಾಯಿಬ್, ಯಾರು ಇಲ್ಲಿ ಉಪಸ್ಥಿತರಿದ್ದಾರೋ ಅವರು ಇಲ್ಲಿ ಉಪಸ್ಥಿತರಿರದಂತಹ ಜನರಿಗೆ ಈ ಸಂದೇಶವನ್ನು ತಲುಪಿಸಬೇಕು. ಆ ಕಾರಣದಿಂದಲೇ ಆ 1,25,000 ಜನರ ಪೈಕಿ ಅನೇಕರು ಬೇರೆ ಬೇರೆ ಕಡೆಗಳಿಗೆ ಹೋದರು ಅನಂತರದ ವರ್ಷಗಳಲ್ಲಿ, ಮತ್ತು ಇಸ್ಲಾಂ ಎಲ್ಲ ಕಡೆಗಳಿಗೂ ಕೂಡ ತಲುಪಿತು. ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಟ್ಟಿನಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಸಂದೇಶದ ದೌತ್ಯವನ್ನು ಹೇಗೆ ನಿಭಾಯಿಸಿದರು ಎಂದು ಇದರಿಂದ ವ್ಯಕ್ತವಾಗುತ್ತದೆ. ಇಲ್ಲಿ ಅಬ್ದುಲ್ಲಾ ಬಿನ್ ಮಸೂದ್ ಈ ವಾಕ್ಯವನ್ನು ಓದಿದಾಗ ಅವರು ಸಾಮಾನ್ಯವಾಗಿ ಓದುವಂತೆ ಆ ವಾಕ್ಯಗಳಿಗೆ ಜೀವ ತುಂಬಿದರು ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಅದರಿಂದ ಪ್ರಭಾವಿತರಾದರು. ಹೀಗೆ ಅಬ್ದುಲ್ಲಾ ಬಿನ್ ಮಸೂದ್ ರದಿಯಲ್ಲಾಹು ತಆಲಾ ಅನ್ಹುರವರು ಸಲಹಾ ಸಮಿತಿಯ ಸದಸ್ಯರಾಗಿ ಸೇರಿದರು. ಅಬೂಬಕರ್ ಸಿದ್ದೀಕ್ ಮತ್ತು ಉಮರ್ ಫಾರೂಕ್ ರದಿಯಲ್ಲಾಹು ತಆಲಾ ಅನ್ಹುರವರ ಕಾಲದಲ್ಲಿ ಅವರು ಇಸ್ಲಾಮಿ ಆಡಳಿತದ ಒಬ್ಬ ಸಲಹಾ ಸಮಿತಿಯ ಸದಸ್ಯರಾಗಿದ್ದರು. ಹೀಗೆ ಆ ವ್ಯಕ್ತಿತ್ವಕ್ಕೆ ಅಷ್ಟು ಮಹತ್ವ ದೊರೆಯಿತು. ಇದರಿಂದ ಒಬ್ಬೊಬ್ಬ ವ್ಯಕ್ತಿಗಳು ಕೂಡ ಎಂತಹ ಪರಿಣತಿಯನ್ನು ಅಸ್ಸುಫಾದ ಜನರು ಪಡೆದಿದ್ದರು ಎಂದು ನಮಗೆ ವ್ಯಕ್ತವಾಗುತ್ತದೆ. ಅದೇ ರೀತಿಯಲ್ಲಿ ಪರಿಣತ ಪಡೆದಂತಹ ಮತ್ತೊಬ್ಬ ವ್ಯಕ್ತಿ ಅಂತ ಹೇಳಿದರೆ ಸಲ್ಮಾನ್ ಫಾರಸಿ ಎಂಬ ವ್ಯಕ್ತಿ ರದಿಯಲ್ಲಾಹು ತಆಲಾ ಅನ್ಹು. ಸಲ್ಮಾನ್ ಫಾರಸಿ ಅವರ ಹೆಸರೇ ಸೂಚಿಸುವಂತೆ ಅವರು ಪಾರಸಿಗರಾಗಿದ್ದರು, ಅಂದರೆ ಇರಾನ್ ದೇಶಕ್ಕೆ ಸೇರಿದವರಾಗಿದ್ದರು. ಮತ್ತು ಇರಾನ್ನಲ್ಲಿ ಸಾಮಾನ್ಯವಾಗಿ ಪಾಲಿಸಲಾಗುವಂತಹ ಒಂದು ಧರ್ಮ ಅಂತ ಹೇಳಿದರೆ ಅದು ಅಗ್ನಿ ಆರಾಧನೆ, ಮಜೂಸಿಗಳು ಎಂದು ಅರಬಿಯಲ್ಲಿ ಅವರನ್ನು ಹೇಳುತ್ತಾರೆ. ಅವರು ಅಗ್ನಿ ಆರಾಧಕರಾಗಿದ್ದರು, ಅಥವಾ ನಮ್ಮಲ್ಲಿಯೂ ಕೂಡ ಭಾರತದಲ್ಲಿಯೂ ಕೂಡ ಪಾರಸಿಗರು ಎಂದು ಹೇಳುತ್ತಾರೆ. ಅವರು ಅಗ್ನಿ ಆರಾಧನೆ ಮಾಡುತ್ತಾರೆ. ಮತ್ತು ಇರಾನ್ಗೆ ಹತ್ತಿರ ಇರುವಂತಹ ಇತರ ಪ್ರದೇಶಗಳಲ್ಲಿಯೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಗ್ನಿ ಆರಾಧಕರಿದ್ದಾರೆ. ಈಗಲೂ ಕೂಡ ಅಜರ್ಬೈಜಾನ್ ಎಂಬ ಒಂದು ರಾಷ್ಟ್ರ ಇದೆ, ಅದು ಕೂಡ ಮುಸ್ಲಿಂ ರಾಷ್ಟ್ರ. ಅಲ್ಲಿ ಈಗಲೂ ಕೂಡ ಪಾರಸಿಗರಿದ್ದಾರೆ. ಮತ್ತು ಭಾರತಕ್ಕೆ ಬಂದಂತಹ ಆರ್ಯನರು ಅವರು ಇರಾನ್ನಿಂದ ಬಂದಿದ್ದರು, ಅಜರ್ಬೈಜಾನ್ನ ಮೂಲಕ ಭಾರತಕ್ಕೆ ಬಂದರು ಎಂದು ಹೇಳಲಾಗುತ್ತದೆ. ಅಜರ್ಬೈಜಾನ್ಗೆ ಹೋದರೆ ಇಂದಿಗೂ ಕೂಡ ಭಾರತದ ಬಿಂಬಾಲಯ ಮತ್ತು ಭಾರತದ ಮಂದಿರಗಳಲ್ಲಿ ಕಂಡುಬರುವಂತಹ ಮೂರ್ತಿಗಳಲ್ಲಿ ಕೆಲವು ಅಜರ್ಬೈಜಾನ್ನಲ್ಲಿಯೂ ಕೂಡ ಕಂಡುಬರ್ತದೆ. ನನಗೂ ಕೂಡ ಅಲ್ಲಿಗೆ ಹೋಗುವಂಥ ಅವಕಾಶ ಸಿಕ್ಕಿತ್ತು. ಆಗ ಅಲ್ಲಿನ ಜನರು ಏನು ಹೇಳ್ತಾ ಇದ್ರು ಅಂತ ಹೇಳಿದರೆ, ಭಾರತಕ್ಕೆ ಹೋದಂತಹ ಆರ್ಯರು ಇಲ್ಲಿಂದಲೇ ಹೋಗಿದ್ದರು, ಅದರ ಕುರುಹುಗಳು ನಿಮಗೆ ವಿವಿಧ ರೀತಿಯ ಕೆತ್ತನೆಯ ಮೂರ್ತಿಗಳ ಮೂಲಕ ಕಂಡುಬರ್ತದೆ ಎಂದು ಹೇಳಿದ್ದರು. ಅದೇ ರೀತಿಯಲ್ಲಿ ಅಜರ್ಬೈಜಾನ್ನಲ್ಲಿ ಒಂದು ಬೆಂಕಿ ಉಗುಳುವಂತಹ ಪರ್ವತ ಇದೆ. ಅದು
ಬೆಂಕಿ ಉಗುಳುತ್ತದೆ ಅಂತ ಹೇಳಿದರೆ ಅದರಿಂದ ಬೆಂಕಿಯ ಜ್ವಾಲೆಗಳು ಬರುತ್ತದೆ ಮತ್ತು ನಿರಂತರವಾಗಿ ಹೊತ್ತಿಕೊಳ್ಳುತ್ತಾ ಇದೆ. ಅದು ನಿರಂತರವಾಗಿ ಅಲ್ಲಿ ಬೆಂಕಿ ಹೊತ್ತಿಕೊಳ್ಳುತ್ತದೆ, ಬೆಂಕಿಯ ಜ್ವಾಲೆಗಳು ಸದಾ ಕಾಣಿಸುತ್ತದೆ. ಆದ್ದರಿಂದ ಅಲ್ಲಿ ಜನರು ಅದನ್ನು ನೋಡಲಿಕ್ಕೆ ಹೋಗ್ತಾರೆ. ಅದು ಕೂಡ ಒಂದು ಪವಾಡ ಆಗಿದೆ. ಪವಾಡ ಅಂತ ಹೇಳಿದರೆ ದೇವನ ಒಂದು ಮಹಿಮೆ ಆಗಿದೆ. ಪವಾಡ ಅಂತ ಹೇಳಿದರೆ ಅಜರ್ಬೈಜಾನ್ ಎಂಬುದು ಕೂಡ ತೈಲ ಹೆಚ್ಚಿರುವಂತಹ ಒಂದು ಪ್ರದೇಶ, ಗ್ಯಾಸ್ ಇತ್ಯಾದಿಗಳು ಇರುವಂತಹ ಒಂದು ಪ್ರದೇಶ. ಆದ್ದರಿಂದ ಯಾವುದೋ ಒಂದು ಕಡೆಯಲ್ಲಿ ಆ ಭೂಮಿಯಿಂದ ಹೊರಡುವಂತಹ ವಿವಿಧ ರೀತಿಯ ಗ್ಯಾಸ್ ಅದು ಹೊರಬರ್ತಾ ಇರುವುದರಿಂದ ಮತ್ತು ಅದು ಬಾಹ್ಯ ಅನಿಲಗಳೊಂದಿಗೆ ಸ್ಪರ್ಶಿಸಿ ಬೆಂಕಿಯಾಗಿ ಪರಿವರ್ತನೆಗೊಳ್ಳುವುದರಿಂದ ಆ ಬೆಂಕಿ ಕಂಡು ಬರ್ತದೆ ಅಲ್ಲಿ. ಒಟ್ಟಿನಲ್ಲಿ ಜನರು ಅಂತಹ ಒಂದು ದೃಶ್ಯವನ್ನು ಎಲ್ಲ ಕಡೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಜರ್ಬೈಜಾನ್ನಲ್ಲಿ ಆ ದೃಶ್ಯ ಇದೆ, ಆದ್ದರಿಂದ ಜನ ಅಲ್ಲಿಗೂ ಕೂಡ ಹೋಗ್ತಾರೆ. ಒಟ್ಟಿನಲ್ಲಿ ಇಂತಹ ಬೆಂಕಿ ಕಂಡಾಗ ಜನರು ಬೆಂಕಿಯನ್ನು ಸೃಷ್ಟಿಸಿದಂತಹ ಪ್ರಭುವನ್ನು ನೆನಪಿಸಬೇಕು. ಆದರೆ ಕೆಲವರು ಬೆಂಕಿಯನ್ನೇ ದೇವರು ಎಂದು ಹೇಳುವಂತಹ ಜನರಿದ್ದಾರೆ. ಅಂತಹ ಪಾರಸಿಕರಾಗಿದ್ದರು ಸಲ್ಮಾನ್ ಫಾರಸಿ. ಮತ್ತು ಅವರು ಇರಾನ್ನಲ್ಲಿದ್ದಾಗ ಸದಾ ಸತ್ಯವನ್ನು ಅರಸುತ್ತಿದ್ದರು. ಒಮ್ಮೆ ಅವರು ತಮ್ಮ ಅರಮನೆಯಿಂದ ಹೊರಹೋದಾಗ ಅವರಿಗೆ ಕೆಲವು ಕ್ರೈಸ್ತರು ಉಪಾಸನೆ ಮಾಡುವುದು ಕಂಡುಬಂತು. ಆಗ ಅವರಿಗೆ ಕ್ರೈಸ್ತರ ಉಪಾಸನೆ ಹೆಚ್ಚು ಸರಿಯಾದುದು ಎಂದು ಅವರು ಭಾವಿಸಿದರು. ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗಿಂತ ಮೊದಲು ಬಂದಂತಹ ಪ್ರವಾದಿ ಯೇಸು ಕ್ರಿಸ್ತರು. ಆದ್ದರಿಂದ ಆ ಕಾಲದಲ್ಲಿ ಯೇಸು ಕ್ರಿಸ್ತರ ಕೆಲವು ಬೋಧನೆಗಳು ಈಗಲೂ ಅತ್ಯಂತ ಮೂಲ ರೂಪದಲ್ಲಿ ಆಗಲೂ ಕೂಡ ಇತ್ತು. ಆಗ ಅವರು ಬಹಳ ಪ್ರಭಾವಿತರಾದರು ಮತ್ತು ತನ್ನ ತಂದೆಗೆ ಅದರ ಬಗ್ಗೆ ತಿಳಿಸಿದರು. ತಂದೆಗೆ ಸಿಟ್ಟು ಬಂತು. ಸಹಜವಾಗಿ ಒಂದು ಮನಪರಿವರ್ತನೆ ಅಥವಾ ಧರ್ಮಾಂತರ ಇದನ್ನು ಯಾರೂ ಕೂಡ ಸಹಿಸುವುದಿಲ್ಲ, ವಿಶೇಷವಾಗಿ ಮನೆಯವರು ಸಹಿಸುವುದಿಲ್ಲ. ಆದ್ದರಿಂದ ಒಂದು ಕೋಣೆಯಲ್ಲಿ ಅವರನ್ನು ಹಾಕಿ ಅವರನ್ನು ಅಲ್ಲೇ ಬಂಧನದಲ್ಲಿರಿಸಿದರು. ಆಗ ಸಲ್ಮಾನ್ ಫಾರಸಿ ತಮಗೆ ಸಂಬಂಧ ಬೆಳೆದಂತಹ ಕ್ರೈಸ್ತರಿಗೆ ಸಂದೇಶ ಕಳಿಸ್ತಾ ಇದ್ದರು. ಎಲ್ಲಾದರೂ ಸಿರಿಯಾಕ್ಕೆ ಹೋಗುವಂತಹ ಕಾರವಾನ ಇದ್ದರೆ, ವ್ಯಾಪಾರಿ ತಂಡ ಇದ್ದರೆ ಹೇಳಿ, ನಾನು ಅವರ ಜೊತೆಗೆ ಸಿರಿಯಾಕ್ಕೆ ಓಡಿ ಹೋಗ್ತೇನೆ ಎಂದು. ಆದ್ದರಿಂದ ಮನೆಯೊಳಗೆ ಬಂಧನದಲ್ಲಿದ್ದುಕೊಂಡೇ ಅವರು ಸಂಪರ್ಕದಲ್ಲಿದ್ದರು. ಕೊನೆಗೆ ಸಿರಿಯಾಕ್ಕೆ ಹೋಗುವಂತಹ ಒಂದು ಯಾತ್ರಾ ತಂಡ ಹೊರಡುತ್ತಿದೆ ಎಂದು ಗೊತ್ತಾದಾಗ ಮನೆಯಿಂದ ಓಡಿ ಹೋಗಿ ಆ ಯಾತ್ರಾ ತಂಡದ ಜೊತೆಗೆ ಸೇರಿಕೊಂಡರು ಮತ್ತು ಅಲ್ಲಿಂದ ಸಿರಿಯಾಕ್ಕೆ ಅವರು ಹೋದರು. ಸಿರಿಯಾ, ಜೋರ್ಡಾನ್ ಮತ್ತು ಫಲಸ್ತೀನ್ ಇತ್ಯಾದಿ ಕಡೆಗಳಲ್ಲಿ ಕ್ರೈಸ್ತರ ಒಂದು ದೊಡ್ಡ ಸಂಖ್ಯೆ ಇತ್ತು. ಯಾಕೆಂತ ಹೇಳಿದರೆ ಪ್ರವಾದಿ ಈಸಾ ಅಲೈಹಿಸ್ಸಲಾಂ ಅಥವಾ ಯೇಸು ಕ್ರಿಸ್ತರು ಹುಟ್ಟಿದ್ದು ಫಲಸ್ತೀನ್ನಲ್ಲಿ, ಅದು ಸಿರಿಯಾದ ಭಾಗವಾಗಿತ್ತು. ಮತ್ತು ಅಲ್ಲಿಗೆ ಹೋದ ನಂತರ ಅವರು ಒಬ್ಬ ಕ್ರೈಸ್ತ ಪಾದ್ರಿಯ ಜೊತೆಗಿದ್ದರು ಮತ್ತು ಅವರಿಂದ ವಿಷಯಗಳನ್ನು ಕಲಿಯಲು ಪ್ರಯತ್ನ ಮಾಡಿದರು. ಆದರೆ ಮನುಷ್ಯ ಸಹಜವಾದಂತಹ ಒಂದು ದೌರ್ಬಲ್ಯ, ಆ ಪಾದ್ರಿ ಅಷ್ಟು ಒಳ್ಳೆಯ ವ್ಯಕ್ತಿ ಆಗಿರಲಿಲ್ಲ. ಆದ್ದರಿಂದ ಅವರನ್ನು ಬಿಟ್ಟರು. ಯಾಕೆಂತ ಹೇಳಿದರೆ ಅವರು ಜನರಿಂದ ಹಣ ಸಂಗ್ರಹ ಮಾಡ್ತಾ ಇದ್ದರು ಮತ್ತು ಇತರರ ಬಡವರಿಗೆ ಹಂಚುವ ಬದಲು ಸ್ವತಃ ಅವರು ಅದನ್ನು ಉಪಯೋಗಿಸ್ತಾ ಇದ್ದರು ಎಂಬಂತಹ ವಿವರಗಳಿವೆ. ಆದ್ದರಿಂದ ಅವರನ್ನು ಬಿಟ್ಟರು, ಮತ್ತೊಬ್ಬ ಪಾದ್ರಿಯ ಬಳಿಗೆ ಹೋದರು. ಹೀಗೆ ಕೊನೆಯ ಪಾದ್ರಿಯ ಬಳಿಗೆ ಹೋದಾಗಲೂ ಕೂಡ ಅವರು ಸತ್ಯವನ್ನು ಅರಸುತ್ತಿದ್ದರು. ಅಂತಹ ಸಂದರ್ಭದಲ್ಲಿ ಆ ಪಾದ್ರಿ ನಿಧನರಾಗುವುದಕ್ಕಿಂತ ಮೊದಲು ಅವರು ಏನು ಹೇಳಿದ ಅಂತ ಹೇಳಿದರೆ, ನಮ್ಮ ಗ್ರಂಥಗಳ ಪ್ರಕಾರ ಕೊನೆಯ ಪ್ರವಾದಿ ಅರೇಬಿಯಾದಲ್ಲಿ ಬರಲಿಕ್ಕಿದ್ದಾರೆ ಮತ್ತು ಅನಂತರ ಅವರು ವಲಸೆ ಹೋಗುತ್ತಾರೆ ಮತ್ತೊಂದು ಅರೇಬಿಯನ್ ಪ್ರದೇಶಕ್ಕೆ. ಆ ಪ್ರದೇಶ ಎಂತಹ ಪ್ರದೇಶ ಆಗಿತ್ತು ಅಂತ ಹೇಳಿದರೆ, ಅಲ್ಲಿ ಅಗ್ನಿ ಪರ್ವತಗಳಿವೆ, ಅಗ್ನಿ ಉಗುಳುವಂತಹ ಪರ್ವತಗಳಿವೆ ಮತ್ತು ಅಲ್ಲಿ ಜ್ವಾಲಾಮುಖಿಗಳಿವೆ ಮತ್ತು ಅದೇ ರೀತಿಯಲ್ಲಿ ಖರ್ಜೂರದ ತೋಟಗಳಿವೆ. ಅಂತಹ ಒಂದು ಪ್ರದೇಶಕ್ಕೆ ಅವರು ವಲಸೆ ಹೋಗುತ್ತಾರೆ. ಮತ್ತು ಆ ಪ್ರವಾದಿಯ ಕೆಲವು ಗುಣವಿಶೇಷತೆಗಳು ಅಂತ ಹೇಳಿದರೆ, ಅವನು ದಾನ ಧರ್ಮ ಸ್ವೀಕರಿಸುವುದಿಲ್ಲ, ಆದರೆ ಉಡುಗೊರೆಗಳನ್ನು ಕೊಟ್ಟರೆ ಅದನ್ನು ಸ್ವೀಕರಿಸುತ್ತಾರೆ. ಮತ್ತು ಅವರಲ್ಲಿ ಪ್ರವಾದಿತ್ವದ ಒಂದು ಗುರುತು ಅವರ ಬೆನ್ನಿನಲ್ಲಿ ಅದನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಇತ್ಯಾದಿಗಳನ್ನು ಹೇಳಿದರು. ಮತ್ತು ಆ ಪಾದ್ರಿ ನಿಧನರಾದರು. ಆಗ ಆ ಸತ್ಯವನ್ನು ಅರಸುತ್ತಾ ಸಲ್ಮಾನ್ ಫಾರಸಿ ಬಯಸಿದರು, ನಾನು ಅರೇಬಿಯಾಕ್ಕೆ ಹೋಗಬೇಕು. ಜನರೊಡನೆ ಕೇಳಿದರು, ಅರೇಬಿಯಾಕ್ಕೆ ಹೋಗುವಂತಹ ಕಾರವಾನ ಇದೆ. ಯಾಕೆಂತ ಹೇಳಿದರೆ ಆ ಕಾಲದಲ್ಲಿ ಎಲ್ಲಾದರೂ ಹೋಗುವುದು ಅಂತ ಹೇಳಿದರೆ ವಾಹನ, ಈಗಿನ ಕಾಲದಂತಹ ಒಂದು ಪರಿಸ್ಥಿತಿ ಇರಲಿಲ್ಲ. ಆದ್ದರಿಂದ ಕಾರವಾನವನ್ನು ಹುಡುಕ್ತಾ ಇದ್ದರು, ಅದರ ಜೊತೆಗೆ ಹೋಗುವುದು ಕ್ಷೇಮವಾಗಿತ್ತು. ಕೊನೆಗೆ ಅರೇಬಿಯಾಕ್ಕೆ ಒಂದು ಕಾರವಾನ ಹೋಗ್ತಾ ಇದೆ, ವಿಶೇಷವಾಗಿ ಮದೀನಾಕ್ಕೆ. ಯಾಕೆಂತ ಹೇಳಿದರೆ ಈ ಕಾರವಾನಗಳು ಸಾಮಾನ್ಯವಾಗಿ ಮಕ್ಕಾದಿಂದ ಮದೀನಾ ಮಾರ್ಗವಾಗಿ ಸಿರಿಯಾದ ಬಸ್ರಾ ಎಂಬ ಪ್ರದೇಶಕ್ಕೆ ಹೋಗ್ತಾ ಇತ್ತು. ಬಸ್ರಾ ಎಂಬ ಪ್ರದೇಶ ಅಲ್ಲ, ಬಸ್ರಾ ಎಂಬುದು ಇರಾಕ್ನಲ್ಲಿದೆ. ಬುಸ್ರಾ ಎಂಬ ಪ್ರದೇಶ ಅದು ಸಿರಿಯಾದಲ್ಲಿದೆ. ಆಗಿನ ಕಾಲದ ಅತ್ಯಂತ ದೊಡ್ಡ ವ್ಯಾಪಾರಿ ಕೇಂದ್ರ ಅದು ಬುಸ್ರಾ ಆಗಿತ್ತು. ನಮ್ಮ ಹಿಂದಿನ ಶೀರ್ಷಿಕೆಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬುಸ್ರಾಕ್ಕೆ ಹೋಗಿದ್ದ ಘಟನೆಯನ್ನು ನಾವು ಕೇಳಿದ್ದೇವೆ. ಅವರು ಬಾಲಕರಾಗಿದ್ದಾಗೆ ಬುಸ್ರಾಕ್ಕೆ ಹೋಗಿದ್ದರು ಮತ್ತು ಈಗಲೂ ಕೂಡ ಅದರ ಕುರುಹುಗಳು ಅಲ್ಲಿವೆ, ಪಳೆಯುಳಿಕೆಗಳು ಅಲ್ಲಿವೆ ಎಂದು ನಾನು ಹಿಂದಿನ ಶೀರ್ಷಿಕೆಯಲ್ಲಿ ಹೇಳಿದ್ದೆ. ಹೀಗೆ ಈ ಮಾರ್ಗದಲ್ಲಿ ಮದೀನಾ ಬರ್ತಾ ಇತ್ತು, ಮಕ್ಕಾ, ಮದೀನಾ ಮತ್ತು ಅಲ್ಲಿಂದ ಸಿರಿಯಾದ ಬುಸ್ರಾ.
ಹೀಗೆ ಅವರು ಸಿರಿಯಾದಿಂದ ಅರೇಬಿಯಾಕ್ಕೆ ಮದೀನಾಕ್ಕೆ ಬರುವಂತಹ ಕಾರವಾನದೊಂದಿಗೆ ಸೇರಿಕೊಂಡರು. ಆದರೆ ಕಾರವಾನದಲ್ಲಿ ಜನರ ಒಂದು ನಿಯತ್ತು ಬದಲಾಯಿತು. ಅವರು ಸಲ್ಮಾನ್ ಫಾರ್ಸಿ ಅವರನ್ನು ಹಿಡಿದು ಗುಲಾಮರನ್ನಾಗಿ ಮಾಡಿದರು. ಆ ಕಾಲದಲ್ಲಿ ನಡೆಯುತ್ತಿದ್ದಂತಹ ಒಂದು ದೊಡ್ಡ ವ್ಯಾಪಾರ ಅಂತ ಹೇಳಿದರೆ ಮನುಷ್ಯರನ್ನು ಗುಲಾಮರನ್ನಾಗಿ ಮಾಡುವುದು ಮತ್ತು ಅವರನ್ನು ಮಾರುವುದು. ಆದ್ದರಿಂದ ಗುಲಾಮರನ್ನಾಗಿ ಮಾಡಿ ಅನಂತರ ಮದೀನಾಕ್ಕೆ ಹೋಗಿ ಅವರನ್ನು ಮಾರಿಬಿಟ್ಟರು. ಅವರು ಒಬ್ಬ ಯಹೂದಿಯ ಗುಲಾಮರಾಗಿ ಮದೀನಾದಲ್ಲಿ ಇರತೊಡಗಿದರು. ಹೀಗೆ ಆದರೆ ಅವರಿಗೆ ಆ ಸತ್ಯದ ಯಾವ ಸತ್ಯವನ್ನು ಹುಡುಕುತ್ತಾ ಅವರು ಬಂದಿದ್ದರೋ ಅದರ ನೆನಪು ಅವರಿಗೆ ಯಾವಾಗಲೂ ಕೂಡ ಇತ್ತು. ಜನರೊಂದಿಗೆ ಅವರು ಕೇಳ್ತಾ ಇದ್ರು, ಈ ಅರೇಬಿಯಾದಲ್ಲಿ ಯಾರಾದರೂ ಪ್ರವಾದಿ ಬಂದಿದ್ದಾರೆ? ಕೊನೆಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾದಿಂದ ಮದೀನಾಕ್ಕೆ ವಲಸೆ ಬಂದರು. ಈ ವಿಷಯವನ್ನು ತಿಳಿದಂತಹ ಸಲ್ಮಾನ್ ಫಾರ್ಸಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಭೇಟಿಯಾಗಬೇಕು ಎಂಬ ಉದ್ದೇಶದಿಂದ ಒಂದು ದಿನ ಮನೆಯಿಂದ ಹೇಗೋ ಹೊರಟರು. ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಅವರು ಪ್ರವಾದಿ ಮುಹಮ್ಮದ್ ಸಲ್ಲಂ ಮತ್ತು ಅವರ ಅನುಯಾಯಿಗಳನ್ನು ಭೇಟಿಯಾದರು. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಂ ಅವರು ಪ್ರವಾದಿಯಾಗಿದ್ದಾರೆ ಇಲ್ಲವೇ ಎಂಬುದನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಅವರ ಹಿಂದಿನ ಪಾದ್ರಿ ಹೇಳಿದ್ದಂತಹ ಮಾತುಗಳನ್ನು ಅವರು ನೆನಪಿಸಿಕೊಂಡರು. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಮರಿಗೆ ಕೆಲವು ಖರ್ಜೂರ ಇತ್ಯಾದಿ ತಿನ್ನುವ ವಿಷಯಗಳನ್ನು ಕೊಡುತ್ತಾ ಅವರು ಹೇಳಿದರು, ಇದು ನನ್ನ ವತಿಯಿಂದ ದಾನವಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಮರು ಅದನ್ನು ತನ್ನ ಅನುಯಾಯಿಗಳಿಗೆ ಕೊಡುತ್ತಾ ಹೇಳಿದರು, ಇದು ದಾನವಾಗಿದೆ, ಆದ್ದರಿಂದ ನಾನು ಇದನ್ನು ಸ್ವೀಕರಿಸುವುದಿಲ್ಲ, ನೀವು ಇದನ್ನು ತಿನ್ನಬಹುದು ಎಂದು ಅವರಿಗೆ ಕೊಟ್ಟರು. ಆಗ ಅವರಿಗೆ ಭಾಸ ಆಯಿತು, ಇದು ಪ್ರವಾದಿಯೇ ಆಗಿರಬಹುದು, ಯಾಕಂತ ಹೇಳಿದರೆ ಇವರು ದಾನ ಸ್ವೀಕರಿಸಲಿಲ್ಲ. ಮತ್ತೆ ಅವರು ಬಂದರು, ಸಲ್ಮಾನ್ ಫಾರ್ಸಿ ಇನ್ನಷ್ಟು ತಿನ್ನುವ ಸಾಧನಗಳನ್ನು ಹಿಡಿದುಕೊಂಡು ಬಂದರು ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಮರಿಗೆ ನೀಡಿದರು ಮತ್ತು ಇದು ಉಡುಗೊರೆಯಾಗಿದೆ ಎಂದು ಹೇಳಿದರು. ಆಗ ಅವರು ಪ್ರವಾದಿ ಮುಹಮ್ಮದ್ ಸಲ್ಲಮರು ಸ್ವತಃ ಅದನ್ನು ಸವಿದರು ಮತ್ತು ತನ್ನ ಅನುಯಾಯಿಗಳಿಗೆ ಕೊಟ್ಟರು. ಹೀಗೆ ಕೊಟ್ಟಾಗ ಅವರು ಉಡುಗೊರೆಯನ್ನು ಸ್ವೀಕರಿಸುವಂತಹ ವ್ಯಕ್ತಿ ಎಂದು ಹಿಂದಿನ ನಮ್ಮ ಯಜಮಾನ ಹೇಳಿದ್ದರು ಎಂಬ ಒಂದು ನಂಬಿಕೆಯಿಂದ ಇವರು ಪ್ರವಾದಿಯಾಗಿದ್ದರು ಎಂದು ಭಾವಿಸಿದರು, ಪ್ರವಾದಿಯಾಗಿರಬೇಕು ಎಂದು ಭಾವಿಸಿದರು. ಅನಂತರ ಅವರು ಪ್ರವಾದಿ ಮುಹಮ್ಮದ್ ಸಲ್ಲಮರ ಬೆನ್ನಿನಲ್ಲಿ ಒಂದು ಪ್ರವಾದಿತ್ವದ ಚಿಹ್ನೆ ಇದೆ ಎಂಬುದನ್ನು ಅರಿತಿದ್ದರಿಂದ ಅದನ್ನು ನೋಡಲು ಪ್ರಯತ್ನ ಮಾಡಿದರು ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಮರ ಹಿಂದೆ ಹೋದರು ಮತ್ತು ಎಣುಕಿ ನೋಡತೊಡಗಿದರು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಮರಿಗೆ ಅರಿವಾಯಿತು. ಅವರು ತಮ್ಮ ಬಟ್ಟೆಯನ್ನು ಸರಿಸಿ ಹೇಳಿದರು, ನೀವು ಪ್ರವಾದಿತ್ವದ ಚಿಹ್ನೆಯನ್ನು ನೋಡಬಯಸುತ್ತೀರೋ, ಇದು ಪ್ರವಾದಿತ್ವದ ಚಿಹ್ನೆಯಾಗಿದೆ ಎಂದು ಹೇಳಿದರು. ಆಗ ಅವರು ಪ್ರವಾದಿ ಮುಹಮ್ಮದ್ ಸಲ್ಲಮರನ್ನು ಆಲಿಂಗಿಸಿದರು. ತಮ್ಮ ಸತ್ಯವನ್ನು ಹುಡುಕುವ ಇಡೀ ಸಿರಿಯಾದಿಂದ ಹೊರಟು ಇರಾನ್ನಿಂದ ಹೊರಟು ಸಿರಿಯಾದ ಕಡೆಗೆ, ಸಿರಿಯಾದಿಂದ ಹೊರಟು ಮದೀನಾದ ಕಡೆಗೆ ಬಂದಂತಹ ವೃತ್ತಾಂತವನ್ನು ವಿವರಿಸಿದರು ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಮರ ಅನುಯಾಯಿಯಾಗಿ ಮಾರ್ಪಟ್ಟರು. ಹೀಗೆ ಅವರು ಕೂಡ ಗುಲಾಮರಾಗಿ ಬಂದಿದ್ದರಿಂದ ಮದೀನಾದಲ್ಲಿ ಮನೆ ಇರಲಿಲ್ಲ. ಆದ್ದರಿಂದ ಅವರು ಸುಫಾದ ವಿದ್ಯಾರ್ಥಿಯಾಗಿ ಸೇರಿಕೊಂಡರು ಮತ್ತು ಬಹಳ ಒಳ್ಳೆಯ ವಿದ್ಯಾರ್ಥಿಯಾದರು. ಬಹಳಷ್ಟು ವಿಷಯಗಳನ್ನು ಕಲಿತರು ಮತ್ತು ಬದ್ರಿ ಯುದ್ಧದ ನಂತರ ಅವರು ಇಸ್ಲಾಂ ಸ್ವೀಕಾರ ಮಾಡಿದ್ದರು ಮತ್ತು ಬದರ್ ಯುದ್ಧದ ನಂತರ ಬಂದಂತಹ ಪ್ರಧಾನ ಯುದ್ಧಗಳಲ್ಲಿ ಅವರು ಭಾಗವಹಿಸಿದರು, ಉಹದ್, ಖಂದಕ್ ಮುಂತಾದ ಯುದ್ಧಗಳಲ್ಲಿ. ಮತ್ತು ಅನಂತರ ಅವರನ್ನು ಮದಾಯನ್ನ ಗವರ್ನರ್ ಆಗಿ ಕಳಿಸಲಾಯಿತು. ಮದಾಯ ಅಂತ ಹೇಳಿದರೆ ಈಗಿನ ಇರಾಕ್ ಮತ್ತು ಈಗಿನ ಇರಾಕ್ನ ಗವರ್ನರ್ ಆಗಿ ಅವರನ್ನು ಕಳುಹಿಸಲಾಯಿತು. ಇದರಿಂದ ನಮಗೆ ವ್ಯಕ್ತವಾಗುವುದೇನಂತ ಹೇಳಿದರೆ, ಗವರ್ನರ್ ಆಗಿ ಕಳಿಸಬೇಕಂತ ಹೇಳಿದರೆ ಒಬ್ಬ ಆಡಳಿತಾಧಿಕಾರಿಯಾಗಿ ಅವರನ್ನು ಕಳುಹಿಸಲಾಯಿತು. ಹೀಗೆ ಆಡಳಿತಾಧಿಕಾರಿಯಾಗಬೇಕಾದರೆ ಅವರಲ್ಲಿ ಬೇಕಾದಷ್ಟು ಅರ್ಹತೆ ಇರಬೇಕು. ಕೇವಲ ಕುರಾನ್ ಪಠಣ, ಹದೀಸ್ ಪಠಣ ಮತ್ತು ಹೇಗೆ ಪ್ರಾರ್ಥನೆ ಮಾಡಬೇಕು, ಹೇಗೆ ಆರಾಧನೆ ಮಾಡಬೇಕು ಎಂದು ತಿಳಿದರೆ ಮಾತ್ರ ಸಾಕಾಗದು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಮರು ಆರಂಭಿಸಿದಂತಹ ಮೊದಲ ವಿದ್ಯಾಲಯ, ಅಲ್ಲಿ ಕುರಾನ್ ಹದೀಸ್ನ ಜೊತೆಗೆ ಜೀವನ ನಿರ್ವಹಣೆ ಮತ್ತು ಆಡಳಿತ ನಿರ್ವಹಣೆ ಇತ್ಯಾದಿ ಎಲ್ಲ ವಿಷಯಗಳನ್ನು ಕೂಡ ಕಲಿಸಲಾಗ್ತಾ ಇತ್ತು. ಅದೇ ರೀತಿಯಲ್ಲಿ ಸರಿಯಾದ ತೀರ್ಮಾನ, ಕುರಾನ್ ಮತ್ತು ಹದೀಸ್ ಮತ್ತು ವಿವೇಚನೆ ಇತ್ಯಾದಿಗಳ ಆಧಾರದಲ್ಲಿ ಸರಿಯಾದ ತೀರ್ಮಾನ ಯಾವ ರೀತಿ ಮಾಡಬೇಕು ಎಂಬುದನ್ನು ಕೂಡ ಕಲಿಸಲಾಗ್ತಾ ಇತ್ತು. ಇದನ್ನೆಲ್ಲವೂ ಕಲಿಸುವಂತಹ ವಿಷಯಗಳನ್ನು ಅವರು ಅರಗಿಸಿಕೊಂಡರು. ಹೀಗೆ ಅವರು ಮುಂದೆ ಮದಾಯನ್ ಅಥವಾ ಇರಾಕ್ನ ಗವರ್ನರ್ ಆಗಿದ್ದರೂ ಕೂಡ ಅತ್ಯಂತ ಸರಳ ಜೀವನವನ್ನು ಅವರು ನಿಭಾಯಿಸಿದರು ಎಂದು ನಮಗೆ ಗೊತ್ತಾಗುತ್ತದೆ. ಹೀಗೆ ಈ ಎರಡು ಘಟನೆಗಳಿಂದ ನಮಗೆ ಗೊತ್ತಾಗುವುದೇನು ಅಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಮರು ಸ್ಥಾಪಿಸಿದಂತಹ ಮೊದಲ ವಿದ್ಯಾಲಯ ಸುಫಾ ಮತ್ತು ಅಲ್ಲಿನ ವಿದ್ಯಾರ್ಥಿಗಳಾದ ಅಸ್ಹಾಬು ಸುಫಾದವರು ಅವರೆಲ್ಲರೂ ಕೂಡ ಪರಿಣತ ವಿದ್ಯಾರ್ಥಿಗಳಾಗಿದ್ದರು ಮತ್ತು ಮುಂದೆ ನಾಯಕತ್ವವನ್ನು ವಹಿಸಿದ್ದರು.
ಆ ಮದ್ರಸಾದಲ್ಲಿ ಶಾಲೆಯಲ್ಲಿ ಸುಮಾರು 400 ಮಂದಿ ಪಾರಂಗತರಾದರು ಎಂದು ಹೇಳಲಾಗುತ್ತದೆ. ಮತ್ತು ಈ 400 ಮಂದಿ ಪಾರಂಗತರ ಆಗಿದ್ದವರು ಕೂಡ ಬೇರೆ ಬೇರೆ ಹುದ್ದೆಗಳನ್ನು ನಿಭಾಯಿಸಲು ಅರ್ಹರಾಗಿದ್ದರು. ಮುಂದೆ ಇಸ್ಲಾಂ ಬಹಳ ಬೆಳೆದಾಗ, ಇಸ್ಲಾಮಿನ ಸಂದೇಶ ಬೇಕಾದಷ್ಟು ಕಡೆಗೆ ತಲುಪಿದಾಗ ಮತ್ತು ಒಂದು ದೊಡ್ಡ ಆಡಳಿತ ವ್ಯವಸ್ಥೆಯಾಗಿ ಬದಲಾದಾಗ ಅಲ್ಲಿಗೆ ಬೇಕಾದಂತಹ ವಿವಿಧ ರೀತಿಯ ಮಾನವ ಸಂಪನ್ಮೂಲ ಈ ಶಾಲೆಯಿಂದ ದೊರೆಯಿತು ಎಂದು ನಮಗೆ ವ್ಯಕ್ತವಾಗುತ್ತದೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಸುಫಾದ ಪಾರಂಗತರ ಬಗ್ಗೆ ನಾವು ಕೇಳೋಣ. ಆನಂತರ ನಮ್ಮ ಸರಣಿ ಮತ್ತಷ್ಟು ಮುಂದುವರಿಯುವುದು. ಇಲ್ಲಿಗೆ ಈ ವಿಷಯವನ್ನು ನಾವು ಮುಗಿಸುತ್ತೇವೆ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.